15 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, ಮೀರಾಗೆ ಆ ಸ್ಕ್ರೀನ್ ಮೇಲೆ ಏನು ಅಂತ ವಿಚಿತ್ರ ಕಾಣಿಸೋದಿಲ್ಲ. ಇದೆಲ್ಲ ನಾನು ಭ್ರಮೆ ಅನ್ಕೊಂಡು ಅವಳು ತನ್ನ ಲ್ಯಾಪ್ಟಾಪ್ ನ ಮುಚ್ಚಕ್ ಹೋಗ್ತಾಳೆ. ಅದೇ ಟೈಮ್ ಅಲ್ಲಿ ಆ ಸ್ಕ್ರೀನ್ ನ ಟಾಪ್ ರೈಟ್ ಕಾರ್ನರ್ ಅಲ್ಲಿ 2 ಕಾಲುಗಳು ನೇತಾಡೋದು ಕಾಣಿಸುತ್ತೆ. ನನ್ನ ಹೆಸರು ಅಕ್ಷಯ್, ಇದು ಪಲ್ಸ್ 35 ಪಿಕ್ಚರ್ಸ್. ಇವತ್ತು ನಿಮ್ಗೊಂದು ಕತೆ ತಂದಿದ್ದೀನಿ. ಕೇಳಿಸ್ಕೊಂಡ್ರೆ ಒಂದು ಸ್ವಲ್ಪ ವಿಚಿತ್ರ ಅನ್ಸ್ಬೋದು, ಒಂದು ಸ್ವಲ್ಪ ಕ್ರೀಪಿನೂ ಅನ್ಸ್ಬೋದು. ಸೊ ಇನ್ನೇನು ತಡ ಮಾಡದೆ ಕತೆ ಶುರು ಮಾಡೋಣ. ಈ ಕತೆ ಇರೋದು ಒಂದು ಹುಡುಗಿಯ ಬಗ್ಗೆ. ಅವಳ ಹೆಸರು ಮೀರಾ, 24 ವರ್ಷ ವಯಸ್ಸು. ಅವಳು ಸಾಫ್ಟ್ವೇರ್ ಸೆಕ್ಯೂರಿಟಿ ಇಂಜಿನಿಯರ್ ಆಗಿ ಮೈಕ್ರೋಸಾಫ್ಟ್ ಅಂತ ದೊಡ್ಡ ಕಂಪ್ನಿಯಲ್ಲಿ ಇಲ್ಲೇ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ. ಮೈಸೂರಿನಲ್ಲಿ ಅವಳ ಅಪ್ಪಂದು ದೊಡ್ಡ ಬಿಸ್ನೆಸ್ ಇರುತ್ತೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್. ಬಟ್ ಮೀರಾ ಏನಂದ್ರೆ ಅವಳ ಲೈಫ್ ಅವಳೇ ಮಾಡ್ಕೋಬೇಕಂತ ಇದು ಹಠ ಹಿಡ್ದು ಮೈಸೂರಿನಲ್ಲಿ ಎಜುಕೇಶನ್ ಮುಗಿಸಿ ಬೆಂಗಳೂರಿಗೆ ಬಂದಿರ್ತಾಳೆ. ಸೊ ಬೆಂಗಳೂರಲ್ಲಿ ಇರೋಕೆ ಒಂದು ಮನೆ ಬೇಕಾಗುತ್ತಲ್ಲ, ಮನೆ ಇಲ್ಲದೆ ಇರಕ್ಕಾಗಲ್ಲ. ಸೊ ಅವಳು ಏನ್ ಮಾಡ್ತಾಳೆ ಅಂದ್ರೆ ವೈಟ್ ಫೀಲ್ಡ್ ಅಲ್ಲಿ ಇರೋ ಒಂದು ಫೇಮಸ್ ಅಪಾರ್ಟ್ಮೆಂಟ್ಸ್ ಗಳು, ಪ್ರೆಸ್ಟೀಜ್ ಲೇಕ್ ಸೈಡ್ ಹ್ಯಾಬಿಟ್ಯಾಟ್ ಅಲ್ಲಿ ಒಂದು ಫ್ಲಾಟ್ ನಂಬರ್ 704 ಖರೀದಿ ಮಾಡ್ತಾಳೆ. ಅಲ್ಲಿ ಇರೋಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಸುಮಾರು 1 ವರ್ಷವರೆಗೂ ಅವಳ ಲೈಫ್ ನಾರ್ಮಲ್ ಆಗೇ ನಡೆಯುತ್ತೆ. ದಿನ ಬೆಳಗ್ಗೆ ಹೇಳೋದು, ಆಮೇಲೆ ಅವಳ ಮನೆ ಹತ್ರನೇ ಕಂಪ್ನಿ ಬಸ್ ಬರುತ್ತೆ, ಅದನ್ನ ಹತ್ಕೊಂಡು ಕಂಪ್ನಿಗೆ ಹೋಗ್ತಾಳೆ. ಕರೆಕ್ಟ್ ಆಗಿ 9 ಗಂಟೆಯಿಂದ 6 ಗಂಟೆವರೆಗೂ ಕೆಲಸ ನಡೆಯುತ್ತೆ. ಮತ್ತೆ ಪುನಃ ಮನೆಗೆ 7 ಗಂಟೆಗೆ ಬರ್ತಾಳೆ. ಅವಳು ಒಬ್ಳೇ ಇರೋದ್ರಿಂದ ಅವಳ ಲೈಫ್ ನ ಸ್ವಲ್ಪ ಸಾಕಷ್ಟು ಬಿಸಿ ಮಾಡ್ಕೊಂಡಿರ್ತಾಳೆ. ಆದ್ರೆ ಅವಳ ಲೈಫ್ ಅಲ್ಲಿ ಎಡವಟ್ ಆಗೋದಕ್ಕೆ ಒಂದು ದಿನ ಇದಕ್ಕಿದ್ದಂತೆ ಶುರುವಾಗ್ತದೆ. ಒಂದ್ ರಾತ್ರಿ ಅವಳು ಮಲಗಿರ್ಬೇಕಾದ್ರೆ ಕಿಚನ್ ಇಂದ ಏನೋ ಶಬ್ದ ಕೇಳಿಸುತ್ತೆ. ಸೊ ಅರ್ಧ ನಿದ್ದೆಯಿಂದ ಅವಳು ಎದ್ದಿ ಮತ್ತೆ ಕೇಳಿಸ್ಕೊಳಕ್ ಟ್ರೈ ಮಾಡಿದಾಗ ಆ ಕಡೆಯಿಂದ ಶಬ್ದ ಮತ್ತೆ ಅವಳ ಕಿವಿಗೆ ಬೀಳಲ್ಲ. ಸುಸ್ತಾಗಿದ್ರಿಂದ ಅವಳು ಮತ್ತೆ ಎದ್ಬಿಟ್ಟು ಕಿಚನ್ ಕಡೆ ನಡೆದು ಅಲ್ಲಿ ಏನ್ ನಡೀತದ ಅಂತ ಚೆಕ್ ಮಾಡಕ್ಕೂ ಶಕ್ತಿ ಇರಲ್ಲ. ಸೊ ಅದನ್ನ ಅಲ್ಲಿಗೆ ಬಿಟ್ಬಿಡ್ತಾಳೆ. ನೆಕ್ಸ್ಟ್ ಡೇ ಕಿಚನ್ ನಲ್ಲಿ ಕಾಫಿ ಕುಡಿಬೇಕಾದ್ರೆ ಅವಳು ಹಿಂದಿನ ರಾತ್ರಿ ಇದ್ದು ಆ ಶಬ್ದದ ನೆನಪು ಬರುತ್ತೆ. ಸೊ ಅವಳು ಏನ್ ಮಾಡ್ತಾಳೆ ಅಂದ್ರೆ ಇಡೀ ಕಿಚನ್ ನ ಇನ್ವೆಸ್ಟಿಗೇಟ್ ಮಾಡ್ತಾಳೆ, ಎಲ್ಲಿಂದ ಆ ಶಬ್ದ ಬಂದಿರ್ಬೋದು ಅಂತ. ಬಟ್ ಮೀರಾಗೆ ಏನು ಸಿಗಲ್ಲ. ಇವತ್ತೇನೋ ಆಯಾಸದಿಂದನೋ ಸುಸ್ತಿಂದನೋ ರೆಡಿ ಆಗೋದು ಲೇಟ್ ಆಗುತ್ತೆ ಅವಳಿಗೆ. ಸೊ ಅವಳ ಡ್ರೈವರ್ ಇರ್ತಾನಲ್ಲ, ಪುನಃ ಫೋನ್ ಮಾಡಿ ಬೇಗ ಬನ್ನಿ ಲೊಕೇಶನ್ ಬಂದಿದ್ದೀನಿ ಅಂತ ಬೈತಾ ಇರ್ತಾನೆ. ಸೊ ಇವಳು ಅರ್ಜೆಂಟಲ್ಲಿ ತನ್ನ ಆಫೀಸ್ ಬ್ಯಾಗ್ ಕ್ಯಾರಿ ಮಾಡಿ ಕಿಚನ್ಗೆ ಹೋಗಿ ಫ್ರಿಜ್ಜಲ್ಲಿ ಇಟ್ಟಿರುವ ಟಿಫನ್ ಬಾಕ್ಸ್ ಅಲ್ಲಿ ಪಲಾವ್ ಮಾಡಿ ಇಟ್ಟಿರ್ತಾಳೆ ಲಾಸ್ಟ್ ನೈಟ್. ಅದನ್ನ ಇಮಿಡಿಯೇಟ್ಲಿ ಬ್ಯಾಗ್ ಹಾಕೊಂಡು ತನ್ನ ಆಫೀಸ್ ಬಸ್ ಹತ್ರ ಓಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆಫೀಸ್ ನಲ್ಲಿ ಬ್ರೇಕ್ ಟೈಮ್ ಬಂದಾಗ ಅವಳು ತನ್ನ ಫ್ರೆಂಡ್ ಪುಷ್ಪ, ಅವಳ ಕೊಲೀಗ್ ಇರ್ತಾಳೆ, ಅವಳನ್ನ ಕರ್ಕೊಂಡು ಕ್ಯಾಂಟೀನ್ ಕಡೆ ಹೋಗ್ತಾಳೆ. ಸೊ ಕ್ಯಾಂಟೀನ್ ಕಡೆ ಹೋದಾಗ ಟಿಫಿನ್ ಬಾಕ್ಸ್ ತೆಗೆದು ನೋಡಿದ್ರೆ ಅದರಲ್ಲಿ ಕೆಲವು ಪಲಾವ್ ಕಾಳುಗಳು ಮಾತ್ರ ಉಳ್ದಿರುತ್ತೆ ಅಷ್ಟೇ. ಮೀರಾ ಇದನ್ನ ನೋಡಿ ಹಾಫ್ ಸರ್ಪ್ರೈಸ್ ಆಗ್ತಾಳೆ. ಬಿಕಾಸ್ ಬೆಳಗ್ಗೆ ಆ ಟಿಫನ್ ಬಾಕ್ಸ್ ನ ಬ್ಯಾಗ್ ಅಲ್ಲಿ ಇಡ್ಬೇಕಾದ್ರೆ ಅವಳು ಗೊತ್ತಾಗಿರುತ್ತೆ ಇದ್ಯಾಕೆ ಇಷ್ಟು ಹಗುರವಾಗಿದೆ ಅಲ್ಲ. ಬಟ್ ಅವಳ ಅರ್ಜೆನ್ಸಿಯಲ್ಲಿ ಅದನ್ನ ಚೆಕ್ ಮಾಡಿರಲ್ಲ. ಸೊ ಪುಷ್ಪ ಅವಳ ಖಾಲಿ ಬಾಕ್ಸ್ ನೋಡಿ, ಖಾಲಿ ಅಂದ್ರೆ ಕೆಲವು ರೈಸ್ ಕಾಳುಗಳು ಉಳ್ದಿರೋತ್ತಲ್ಲ, ಅದನ್ನ ನೋಡಿ ನೀನ್ ತುಂಬಾ ಡಯಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಯಾ ಅಂತ ಹೇಳ್ಸಕ್ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಮೀರಾ ಹೇಳ್ತಾಳೆ ನಾನು ನೆನ್ನೆನೆ ಪಲಾವ್ ನ ರೆಡಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಟಿದ್ದು ನನ್ಗೆ ನೆನಪಿದೆ ಅಂತ. ಬಟ್ ಪುಷ್ಪ ಅವಳನ್ನ ನಂಬಲ್ಲ. ಸೊ ಎನಿವೇ ಏನೋ ಮಾಡಕ್ಕಾಗಲ್ಲ, ಮೀರಾ ಕ್ಯಾಂಟೀನ್ ಫುಡ್ ನ ಆರ್ಡರ್ ಮಾಡಿ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾಳೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಮೀರಾ ಇರೋ ಮನೆಯಲ್ಲಿ ಈ ವಸ್ತುಗಳು ಇರೋತ್ತಲ್ಲ, ಅದು ಇಟ್ಟಿರೋ ಜಾಗದಲ್ಲಿ ಇರಲ್ಲ, ಇಲ್ಲ ಅದು ಕಂಪ್ಲೀಟ್ಲಿ ಮಾಯಾನೇ ಆಗಿರುತ್ತೆ. ಅದು ಊಟದ ಪದಾರ್ಥ ಆಗಿರ್ಬೋದು, ಇಲ್ಲ ಅವಳು ಸೋಫಾ ಮೇಲೆ ಅರೇಂಜ್ ಮಾಡಿ ಇಟ್ಟಿರುವ ಕುಷನ್ ಕೇಸಸ್ಗಳಾಗಿರ್ಬೋದು. ಮೀರಾ ಅದು ಮೇ ಬಿ ಅವಳು ಮಿಸ್ಪ್ಲೇಸ್ ಮಾಡಿರ್ಬೋದು ಎಲ್ಲಾದ್ರೂ ಅಂತ ಅನ್ಕೊಂಡಿರ್ತಾಳೆ. ಬಟ್ ಒಂದ್ ದಿವಸ ಏನಾಗುತ್ತಂದ್ರೆ ಅವಳು ಬೆಡ್ರೂಮ್ ಅಲ್ಲಿ ಇಟ್ಟಿರುವ ರಗ್ ಮತ್ತೆ ಕೆಲವು ಅವಳು ಹಾಕೋ ಬಟ್ಟೆಗಳೇ ಮಿಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಅವಳಿಗೆ ಸ್ವಲ್ಪ ಡೌಟ್ ಮತ್ತೆ ಹೆದರಿಕೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಅವಳು ಪುಷ್ಪ ಹತ್ರ ಹೇಳ್ಕೊಳ್ತಾಳೆ. ಸೊ ಪುಷ್ಪ ಒಂದು ಸಜೆಷನ್ ಮಾಡ್ತಾಳೆ. ಅದೇನಪ್ಪಾ ಅಂದ್ರೆ ಮನೆಯಲ್ಲಿ CCTV ಕ್ಯಾಮ್ರಾ ಹಾಕಕ್ ಶುರು ಮಾಡೋ ಅಂತ ಹೇಳ್ತಾಳೆ. ಅದರಲ್ಲಿ ಅಬ್ಸರ್ವ್ ಮಾಡಿ ಏನ್ ನಡೀತದೆ ಅಂತ ನಿನಗೆ ಗೊತ್ತಾಗುತ್ತೆ. ಮಾರನೇ ದಿನ ಇಮಿಡಿಯೇಟ್ಲಿ ಅವಳು ಅಮೆಝಾನ್ ಇಂದ ಒಂದು CCTV ಕ್ಯಾಮ್ರಾನ ಆರ್ಡರ್ ಮಾಡಿ ಕಿಚನ್ ನಲ್ಲಿ ಇನ್ಸ್ಟಾಲ್ ಮಾಡ್ಬಿಡ್ತಾಳೆ. ಸೊ ಅದೇ ರಾತ್ರಿ ಅವಳು ನಿದ್ದೆ ಕೆಡ್ಸ್ಕೊಂಡೆ ಅದೇನಾಗುತ್ತೆ ಆಗ್ಲಿ ನೋಡೇ ಬಿಡೋಣ ಅಂತ ತನ್ನ ಬೆಡ್ ಮೇಲೆ ಲ್ಯಾಪ್ಟಾಪ್ ಓಪನ್ ಮಾಡಿ ಕೂತಿರ್ತಾಳೆ. ಆ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಕಿಚನ್ ನ CCTV ಫುಟೇಜ್ ಓಡ್ತಿರುತ್ತೆ. 15 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು, 1 ಗಂಟೆ ಆಯ್ತು, ಮೀರಾಗೆ ಆ ಸ್ಕ್ರೀನ್ ಮೇಲೆ ಏನು ಅಂತ ವಿಚಿತ್ರ ಕಾಣಿಸೋದಿಲ್ಲ. ನೋಡ್ತಾ ಮೀರಾಗೂ ಸುಸ್ತಾಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಅಂತದ್ ಏನಿಲ್ಲ, ಇದೆಲ್ಲ ನಾನು ಭ್ರಮೆ ಅನ್ಕೊಂಡು ಅವಳು ತನ್ನ ಲ್ಯಾಪ್ಟಾಪ್ ನ ಮುಚ್ಚಕ್ ಹೋಗ್ತಾಳೆ. ಅದೇ ಟೈಮ್ ಅಲ್ಲಿ
ಆ ಸ್ಕ್ರೀನ್ ನ ಟಾಪ್ ರೈಟ್ ಕಾರ್ನರ್ 2 ಕಾಲುಗಳು ನೇತಾಡೋದು ಕಾಣಿಸುತ್ತೆ. ಸೊ ಇದು ಮೀರಾ ಕಾಣಿಸೋದು ಈ ಕಿಚನ್ ಮೇಲೆ ಇರುವ ಕಪಾಟುಗಳು. ಈ ಕಪಾಟುಗಳಲ್ಲಿ ನೀವು ಹಳೆಯ ಸಾಮಾನುಗಳನ್ನೆಲ್ಲ ಜೋಡಿಸಿರ್ತೀರಲ್ಲ, ಸೊ ಅಲ್ಲಿಂದ ಆ ಕಾಲುಗಳು ಜೋತ್ ಬಿದ್ದಿರುತ್ತೆ. ಆ ಕಾಲುಗಳು ನಿಧಾನವಾಗಿ ಈ ಕಿಚನ್ ಸ್ಲ್ಯಾಬ್ ಮೇಲೆ ಇಡೋತ್ತೆ. ಅವಾಗ ಎಂಟೈರ್ ಬಾಡಿ ಕಾಣಿಸುತ್ತೆ. ಕತ್ಲಿ ಇರೋದ್ರಿಂದ ಅದು ಅವಳ ಇಲ್ಲ ಅವನ ಅಂತ ಗೊತ್ತಾಗಲ್ಲ ಮೀರಾಗೆ. ಸೊ ಅದು ಕೆಳಗಡೆ ಇಳಿದು ಫ್ರಿಡ್ಜ್ ಡೋರ್ ಓಪನ್ ಮಾಡಿದಾಗ ಆ ಫ್ರಿಡ್ಜ್ ಇಂದ ಬರೋ ಬೆಳಕಿಂದ ಮೀರಾಗ್ ಗೊತ್ತಾಗುತ್ತೆ ಇದೊಂದು ಮುದುಕ ಅಂತ. ಅವನು ಹಾಕೊಂಡಿರುವ ಹರಿದೋಗಿರೋ ಬಟ್ಟೆ ಮತ್ತೆ ಉದ್ದವಾದ ಬಿಳಿ ಗಡ್ಡ ನೋಡಿ ಅವನ್ ಯಾರೋ ಒಬ್ಬ ಹೋಮ್ಲೆಸ್ ಮ್ಯಾನೇ ಅನ್ಕೋಬೇಕು. ಫ್ರಿಡ್ಜ್ ಅಲ್ಲಿ ಇಟ್ಟಿರುವ ಊಟದ ಪದಾರ್ಥಗಳನ್ನು ಒಂದೊಂದಾಗಿ ತೆಗ್ದು ತಿನ್ನಲು ಶುರು ಮಾಡ್ತಾ ಮೀರಾಗೆ ಭಯ ಆಗಕ್ ಸ್ಟಾರ್ಟ್ ಆಗುತ್ತೆ. ಅವಳು ಏನ್ ಮಾಡ್ಬೇಕಂತಾನು ಗೊತ್ತಾಗಲ್ಲ. ಈ ಮುದುಕ ತಿನ್ನೋದ್ ನೋಡಿದ್ರೆ ಒಳ್ಳೆ ಕಾಡು ಮನುಷ್ಯರ ತರ ಚಿಕನ್ ಮಾಂಸನ ಹರಿದು ತಿಂತಾ ಇರ್ತಾನೆ. ಕಿಚನ್ ಅಲ್ಲಿ ಮುದುಕ ಇರ್ತಾನೆ, ಬೆಡ್ರೂಮ್ ಅಲ್ಲಿ ಮೀರಾ ಕೂತಿರ್ತಾಳೆ, ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಶಾಕ್ ಅಲ್ಲಿ ಅವಳ ಕೈಯಿಂದ ಲ್ಯಾಪ್ಟಾಪ್ ಸ್ಲಿಪ್ ಆಗಿ ಅವಳ ಬೆರಳುಗಳು ಆ ಕೀಪ್ಯಾಡ್ ಆರೋ ಕೀಸ್ ಮೇಲೆ ಪ್ರೆಸ್ ಆಗುತ್ತೆ. ಅದರಿಂದ ಕಿಚನ್ ಅಲ್ಲಿ ಇರೋತಲ್ಲ ಕ್ಯಾಮ್ರಾ ಮೂವ್ ಆಗುತ್ತೆ. ಈ ಮುದುಕ ಯಾರ ಬಸದಿಂದ ಮಾಂಸನ ಹರಿತಾ ಇರ್ತಾನ ಅದೇ ಸ್ಪೀಡ್ ಅಲ್ಲಿ ತಿನ್ನೋದ್ ನಿಲ್ಸ್ಬಿಟ್ಟು ಇಮಿಡಿಯೇಟ್ಲಿ ಆ ಕ್ಯಾಮ್ರಾ ಯಾವ ದಿಕ್ಕಲ್ಲಿ ಇರೋತಿ ಆ ಕಡೆ ನೋಡಕ್ ಸ್ಟಾರ್ಟ್ ಮಾಡ್ತಾನೆ. ಅವನ ಕಣ್ಣುಗಳು ಹೆಂಗ್ ಮಿಂಚ್ತಾ ಇರೋತಂದ್ರೆ ಈ ರಾತ್ರಿ ಹೊತ್ತು ಈ ಪ್ರಾಣಿಗಳು ನೋಡ್ತಿರಲ್ಲ ಕತ್ತಲೆಯಲ್ಲಿ ಅದು ಕಣ್ಣು ಹೆಂಗ್ ಮಿಂಚ್ತಾ ಇರೋದು, ಈ ಮುದುಕನ ಕಣ್ಣು ಅದೇ ತರ ಮಿಂಚ್ತಾ ಇರುತ್ತೆ. ಅವನು ಕ್ಯಾಮ್ರಾ ನೋಡ್ತಿದ್ರು ಕೂಡ ಮೀರಾಗಿ ಏನ್ ಅನ್ಸುತ್ತೆ, ಮುದುಕ ಅವಳ ಕಡೆನೆ ನೋಡ್ತಾ ಇದ್ದಾನಂತ. ಅವಳು ಗಪ್ಚುಪ್ಪಾಗಿ ಕೂತಿರ್ತಾಳೆ. ಆ ಮುದುಕ ಕ್ಯಾಮ್ರಾ ಬಿಟ್ಟು ಬೇರೆ ಯಾವ ಡೈರೆಕ್ಷನ್ ಅಲ್ಲೂ ನೋಡಲ್ಲ. ಮೀರಾ ತನ್ನ ಬೆಡ್ರೂಮ್ ಬಾಗಿಲಿರುತ್ತಲ್ಲ ಆ ಕಡೆ ನೋಡ್ತಾಳೆ. ಅದು ವೈಡ್ ಓಪನ್ ಆಗಿ ಬಿಟ್ಟಿರ್ತಾಳೆ. ಸೊ ಪುನಃ ಅವಳ ಕಣ್ಣು ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಹೋದಾಗ ಅಲ್ಲಿ ಮುದುಕ ಮಾಯ ಆಗಿರ್ತಾನೆ. ಆ ಭಯದಿಂದ ಮೀರಾ ಎದ್ಬಿಟ್ಟು ಆ ಬೆಡ್ರೂಮ್ ಡೋರ್ ಕಡೆ ಹೋಗಿ ಅದನ್ನ ಮುಚ್ಚಿ ಲಾಕ್ ಮಾಡ್ತಾಳೆ. ಸೊ ಆ ಕಡೆಯಿಂದ ಯಾರಾದ್ರೂ ಪುಷ್ ಮಾಡ್ಬೋದು ಅಂತ ಆ ಫೀಲಿಂಗ್ ಅಲ್ಲಿ ಆ ಡೋರ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ. ಆಮೇಲೆ ಒಂದು ಕ್ಷಣದಲ್ಲೇ ಆಚೆಯಿಂದ ಮೇನ್ ಡೋರ್ ಅನ್ಲಾಕ್ ಮಾಡೋ ಶಬ್ದ ಕೇಳಿಸುತ್ತೆ. ಅಂದ್ರೆ ಬೋಲ್ಟ್ ಅನ್ಲಾಕ್ ಮಾಡೋ ಶಬ್ದ ಕೇಳಿಸುತ್ತೆ. ಅವಳು ಪುಣ್ಯಕ್ಕೆ ಅವಳು ಫೋನ್ ನ ಬೆಡ್ರೂಮ್ ಅಲ್ಲೇ ಇರುತ್ತೆ. ಸೊ ಇಮಿಡಿಯೇಟ್ಲಿ ಫೋನ್ ಪಿಕ್ ಮಾಡಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾರೆ. ಸೊ ಅವ್ರು ಬರೋ ತನಕ ಮೀರಾ ಬೆಡ್ರೂಮ್ ನ ಬಿಟ್ಟು ಹೋಗಲ್ಲ. ಸೊ ಸುಮಾರು 20 ನಿಮಿಷ ಕಳೆದೋಗುತ್ತೆ. ಎವ್ರಿ ಮಿನಿಟ್ 1 hour ಪಾಸ್ ಆಗೋ ತರ ಅವಳಿಗೆ ಫೀಲಿಂಗ್ ಇರುತ್ತೆ. ತುಂಬಾ ಹೆದರಿಕೆಯಿಂದ ಕೂತಿರ್ತಾಳೆ. 20 ನಿಮಿಷ ಆದ್ಮೇಲೆ ಆಚೆಯಿಂದ ಅಂದ್ರೆ ಸಾಕಷ್ಟು ಜನರು ಓಡಾಡೋ ಶಬ್ದಗಳು ಕೇಳಿಸುತ್ತೆ. ಧ್ವನಿ ಹಾಕ್ದಾಗ ಗೊತ್ತಾಗುತ್ತೆ ಅವರು ಪೊಲೀಸ್ ಅಂತ. ಸೊ ಮೀರಾ ನಿಧಾನವಾಗಿ ಬೆಡ್ರೂಮ್ ಡೋರ್ ಓಪನ್ ಮಾಡ್ತಾಳೆ. ಆಮೇಲೆ ಅಲ್ಲಿ ಪೊಲೀಸೇ ಇರ್ತಾರೆ ಮತ್ತು ಅವಳ ನೇಬರ್ಸ್ ಗಳು ಅಲ್ಲಿ ನಿಂತಿರ್ತಾರೆ. ಮೀರಾ ತಿಳ್ಕೊಂಡ ಹಾಗೆ ಆ ಮುದುಕ ಮೇನ್ ಡೋರ್ ಇಂದ ಎಸ್ಕೇಪ್ ಆಗಿರ್ತಾನೆ. ಯಾಕಂದ್ರೆ ಪೊಲೀಸ್ ಇಡೀ ಅಪಾರ್ಟ್ಮೆಂಟ್ ಸರ್ಚ್ ಮಾಡಿದ್ರು ಕೂಡ ಮುದುಕ ಸಿಗಲ್ಲ. ಮೀರಾ ತನ್ನ ರೆಕಾರ್ಡ್ ಮಾಡಿರುವ ವಿಡಿಯೋ ಅನ್ನು ಪೊಲೀಸಿಗೆ ತೋರಿಸ್ತಾರೆ. ಸೊ ಪೊಲೀಸ್ ಇಮಿಡಿಯೇಟ್ಲಿ ಆ ಕಿಚನ್ ಹೋಗಿ ಆ ಮೇಲಿನ ಕಂಪಾರ್ಟ್ಮೆಂಟ್ ಓಪನ್ ಮಾಡಿ ನೋಡ್ತಾರೆ. ಅಲ್ಲಿ ಆ ಮುದುಕ ಚಿಕ್ಕದಾಗಿ ಒಂದು ಮನೆನೇ ಮಾಡ್ಕೊಂಡಿರ್ತಾನೆ. ನಿದ್ದೆ ಮಾಡೋದಕ್ಕೆ ಹಾಸಿಗೆ, ರಗ್ಗು ಮತ್ತೆ ಕೆಲವು ದಿಂಬುಗಳು ಇರುತ್ತೆ. ನೀರಿನ ಖಾಲಿ ಪ್ಲಾಸ್ಟಿಕ್ ಬಾಟ್ಲು ಚೆಲ್ಲಂಪಿಲಿಯಾಗಿ ಎಲ್ಲಾ ಕಡೆ ಹರಡಿರುತ್ತೆ. ಮೀರಾ ತನ್ನ ಮನೆಯಲ್ಲಿ ಕೆಲವು ಐಟಮ್ಸ್ ಗಳು ಮಿಸ್ ಆಗಿತ್ತಲ್ಲ ಅದೆಲ್ಲ ಕಪಾಟ ಅಲ್ಲಿ ಸಿಗುತ್ತೆ. ಅವನಿರೋ ಪರಿಸ್ಥಿತಿ ಮತ್ತೆ ಜಾಗ ನೋಡಿದ್ರೆ ಕೆಲವಷ್ಟು ದಿನಗಳು ಅಲ್ಲಿ ಯಾರಿಗೂ ಗೊತ್ತಾಗ್ದಂಗೆ, ಮೀರಾಗ್ ಗೊತ್ತಾಗ್ದಂಗೆ ಅಲ್ಲಿ ವಾಸಿಸ್ತಿರ್ತಾನೆ. ದಿನವಿಡೀ ಆಚೆ ಬರ್ದೆ ರಾತ್ರಿ ಆದಾಗ ಎಲ್ಲಾರು ಯಾವಾಗ ಮಲ್ಕೊಂಡಿರ್ತಾರೋ ಅವನ್ ಅವಾಗ ಆಚೆ ಬರ್ತಾನೆ. ಆಮೇಲೆ ಆಚೆ ಬಂದ್ಮೇಲೆ ಊಟಕ್ಕೆ ಇಲ್ಲ ಏನಾದ್ರು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಆ ಮನೆಯನ್ನ ಯೂಸ್ ಮಾಡ್ತಾ ಇರ್ತಾನೆ. ಇವಾಗ ಮೀರಾಗ್ ನೆನಪಾಗುತ್ತೆ ಅವಳ ಬಿಗ್ಗೆಸ್ಟ್ ಮಿಸ್ಟೇಕ್. ಒಂದ್ಸಲಿ ಮಾರ್ಕೆಟ್ ಹೋಗ್ಬೇಕಾದ್ರೆ ಅವಳು ಬೈ ಮಿಸ್ಟೇಕ್ ಆಕ್ಸಿಡೆಂಟ್ಲಿ ಅವಳ ಮೇನ್ ಡೋರ್ ನ ಅನ್ಲಾಕ್ ಮಾಡಿ ಹೋಗಿರ್ತಾಳೆ. ಸೊ ಆ ಟೈಮ್ ನೋಡ್ಕೊಂಡು ಮೇ ಬಿ ಆ ಮುದುಕ ಆ ಮನೆ ಒಳಗಡೆ ಎಂಟ್ರಿ ಕೊಟ್ಟಿರ್ತಾನೆ. ಪೊಲೀಸ್ ಎಷ್ಟೇ ಹುಡುಕಿದ್ರು ಆ ಮುದುಕ ಎಲ್ಲೂ ಸಿಗಲ್ಲ. ಮೇ ಬಿ ಅವನು ಊರ್ ಬಿಟ್ಟು ಪರಾರಿ ಆಗಿರ್ಬೋದು, ಇಲ್ಲ ಅದೇ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಇನ್ಯಾರ್ದೋ ಫ್ಲಾಟ್ ಅಲ್ಲಿ ಉಳ್ಕೊಂಡಿರ್ತಾನೆ, ಯಾರು ಗೊತ್ತಾ. ಇದು ಅಪಾರ್ಟ್ಮೆಂಟ್ 704 ನಿಮಗೆ ಕತೆ ಹೇಳಿದ್ದು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇನ್ನ ಕತೆಗಳು ಕೇಳಿಸ್ಕೋಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನಾನು ಇನ್ನೊಂದು ಕತೆ ತರ್ತೀನಿ ನಿಮ್ಗೆ.